ಜಿಲ್ಲಾಧಿಕಾರಿಗಳು, ಪೂಜ್ಯ ಮಹಾಪೌರರು, ಪೂಜಾರೋಹಣದ ಸಮಯದಲ್ಲಿ ಎಲ್ಲ ಮಕ್ಕಳು ನಾವೆಲ್ಲ ಎದ್ದು ನಿಲ್ಲೋಣ. ಕನ್ನಡಾಂಬೆಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವ್ಯ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅರ್ಥಪೂರ್ಣ ಮತ್ತು ಅಭೂತಪೂರ್ವವಾದ ಕಾರ್ಯಕ್ರಮ. ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ರವರು, ಮೊನ್ನೆ ಪೂಜ್ಯ ಮಹಾಪೌರರು, ಕವಾಯತ್ ದಂಡ ನ್ಯಾಯಾಧೀಶ ಸಂಗಪ್ಪ ಶ್ರೀ ದೇವಿ, ಪೊಲೀಸ್ ನೀರು ಪಡೆ ವಿಜಯಪುರ ಅವರು ತಂಡಗಳ ವೀಕ್ಷಣೆಗೆ ಮಾನ್ಯ ಸಚಿವರು
ಸ್ವಚ್ಛಂದವಾಗಿ ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಳಿಯ ಬಣ್ಣದ ವಾಹನದಲ್ಲಿ ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆಗೆ ಕವಾಯತ್ ದಂಡನಾಯಕ ಶ್ರೀ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕಾ ಮೂಡಿಸ್ತಾ ಇದ್ದಾರೆ. ಜಾಗತಿಕ ಟೇಕ್ ಹಬ್ ಪಟ್ಟಿಯಲ್ಲಿ ನಮ್ಮ ನಾಡಿಗೆ 6ನೇಯ ಸ್ಥಾನ ದೊರಕಿದ್ದು ನಮ್ಮೆಲ್ಲರಿಗೆ ಸಂತಸ. ನಾಡಿನ ರಾಜಧಾನಿ ಬೆಂಗಳೂರು ನಮ್ಮಿಯ ಫೆಬ್ರವರಿಯಲ್ಲಿ ಸರ್ಕಾರಿ ನೌಕರಿಗೆ ದಿನಸಿ ಅಂಗಡಿಯ ಮಹಾಮಳಿಗೆ ಸ್ಥಾಪನೆಗೆ ಚಿಂತನೆ ನಡೀತಾ ಇದೆ. 13 ಯೋಜನೆಗಳ ಮೂಲಕ ಎಂ.ಬಿ. ಪಾಟೀಲ್ ಮಾನ್ಯ ಕೈಗಾರಿಕೆಯನ್ನು ಬಲಪಡಿಸಲಿಕ್ಕೆ ಜಪಾನ್ ವಿದೇಶಿ ಪ್ರವಾಸ ಅತ್ಯಂತ ಯಶಸ್ವಿಯಾಗಿದ್ದು ಇಲ್ಲಿ ಸ್ಮರಣೆ. ಹಸಿರು ತಪ್ಪಿದ ಬಿಸಿಲಿನ ನಾಡು ಕುರಿತು ಪತ್ರಿಕೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಬಯೋಚಾರ್ ಘಟಕ ನಮ್ಮಲ್ಲಿ ನಮ್ಮ ನಾಡಿನಲ್ಲಿ ಪ್ರಾರಂಭ. ದೇವನನ್ನ ಕಾಣುತ್ತಿರುವ ಜಿಲ್ಲೆಯ ಉಸ್ತುವಾರಿ ಸಚಿವರು ವಿವಿಧ ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ವೇದಿಕೆ ಅಧಿಕಾರಿ ಡಾಕ್ಟರ್ ಆನಂದ್ ಸರ್ ಅವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಫೌಂಡೇಶನ್ ಆನಂದ್, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಗರ್ಗಿ ಸಾಹೇಬರವರು, ಗೌರವ ವಂದನೆಗೆ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಕವಾಯತ್ ದಂಡನಾಯಕರು ರಾಷ್ಟ್ರೀಯ 4ನೇಯ ಸಿಂಹವೇ ಅಸಾಧ್ಯ ಗೌರವ ವಂದನೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವಿಜಯಪುರ ಶ್ರೀ ಗಾನೇಶ್ ಕಲ್ಯಾಣ ಅವರ ನಾಯಕತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದೆ ತಂಡ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆ. ಈ ತಂಡವನ್ನು ಅನುಸರಿಸಿ IRB ಪೊಲೀಸ್ ಪಡೆ ಶ್ರೀ SR ಪಬ್ಲಿಕ್ ARSI IRB ಘಟಕ ವಿಜಯಪುರ, 3ನೇ ತಂಡ ನಾಗರಿಕ ಪೊಲೀಸ್ ಪಡೆ ಬಸವರಾಜ್ ತಿಪ್ಪಾರೆಡ್ಡಿ PSI APMC ಪೊಲೀಸ್ ಠಾಣೆ, ಗೃಹ ರಕ್ಷಕರ ಎಡಿ ಮೋತಿಬಾಯಿ ಸಾರ್ಜೆಂಟ್ ಶಿವಾನಂದ್ ಚೆರೂರ್ ಸಮಾಜದ ಮಾರ್ಗದರ್ಶನದಲ್ಲಿ, ಅರಣ್ಯ ಇಲಾಖೆ ಅಶೋಕ್ ಲಾಲಸಂಗಿ DRF ಅವರ ನೇತೃತ್ವದಲ್ಲಿ, ಅಗ್ನಿಶಾಮಕ ಇಲಾಖೆ ಉಮೇಶ್ ತಲಕೇರಿ ಅಗ್ನಿಶಾಮಕ NCC ಹಿರಿಯರ ವಿಭಾಗ ಸೋಹನ್ ಮೇಗೇರಿ ಮಾರ್ಗದರ್ಶನ, ಶ್ರೀಮತಿ ಅರುಣಾ ಮಾಲಿಕೂರ್ ಮಾರ್ಗದರ್ಶನ, ಮೌನ ಗೋಳರ್ಗಿ BNTE ಬಾಲಿಕೆಯರ ಪ್ರೌಢಶಾಲೆಯಿಂದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಗಮೇಶ್ವರ ಅಂತಾರಾಷ್ಟ್ರೀಯ ಶಾಲೆ ಕಳಂಜಿ ಬಾಲಕಿಯರ ತಂಡ ಪ್ರಾಪ್ತಿ ಗುಂತೂರೆ ಸಾಹೇಬಣ್ಣ ಅಡವಿಯವರ ನೇತೃತ್ವದಲ್ಲಿ, ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ಭಾರತ್ ಸೇವಾದಳ ಅರ್ಪಿತಾ ಔಟ್ರಿ ಶ್ರೀಮತಿ
ಪ್ರೌಢಶಾಲೆ ಭಾರತ್ ಸೇವಾದಳ ತಂಡ ಪರ್ವ ಕೋಲ್ಡ್ SF ಚೌಹಾಣ್ ಅವರ ಮಾರ್ಗದರ್ಶನ. ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತೊರ್ವಿ ವಿಜಯಲಕ್ಷ್ಮಿ ಮೌಲಿಮನಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ. ಸಂಗಮಬಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕರ ತಂಡ ಪ್ರತೀಕಗೌಡ ಸಾಯಿಬಣ್ಣ ಅಡವಿ ಅವರ ಮಾರ್ಗದರ್ಶನ. ಸೆಂಟ್ ಜೋಸೆಫ್ ಶಾಲೆ ಶ್ರೀಧರ್ ನಾವಿ ಅನಿಲ್ ತೋರಿವಿ ಅವರ ಮಾರ್ಗದರ್ಶನ. ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಸ್ನೇಹಾ ಪಡಗಾನೂರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಮಾರ್ಗದರ್ಶನದಲ್ಲಿ. ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಚೇತನ್ ಬಡಗಾನೂರ್ LK ಕುಲಕರ್ಣಿ ಇವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊರ್ವಿ ಭಾರತ ಸೇವಾದಳದ ತಂಡದಿಂದ ಸುಪ್ರಿಯಾ ನಾಯಕತ್ವದಲ್ಲಿ ಶ್ರೀಮತಿ LL ತೊರ್ವಿ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆ ಸಲ್ಲಿಸಿದರೆ, ಗ್ಯಾಲಕ್ಸಿ ಶಾಲೆ ಕುಮಾರಿ ವರ್ಷಾ ಬಿರಾದಾರ್ ರಾಜು ಆಲ್ಕೋಟೆ ಹಾಗೂ ಶ್ರೀ IG ಕೊಟ್ನಾಳ್ ಜಾರಿ ಅವರ ಮಾರ್ಗದರ್ಶನದಲ್ಲಿ ಗ್ಯಾಲಕ್ಸಿ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಎಲ್ಲ ತಂಡಗಳನ್ನ ಅತ್ಯಂತ ಶಿಸ್ತುಗಳು ಎಲ್ಲ ತಂಡಗಳಿಂದ ಶುಭ ಸಂದೇಶ. ಡಾಕ್ಟರ್ ND ಪಾಟೀಲ್, ಮಾನ್ಯ ಬೃಹತ್ ಮತ್ತು ಮಾನ್ಯರೇ, ಅಧಿಕಾರಿ ಮತ್ತು ನೌಕರ ವರ್ಗದವರೇ, ಮಾತೆಯರೇ, ಸಹೋದರ ಸಹೋದರರೇ, ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಸಿಬ್ಬಂದಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಿಜಯಪುರ ಜಿಲ್ಲೆಯಲ್ಲಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜನಪದ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಸೂಫಿ ಸಾಹಿತ್ಯಗಳ ಮೂಲಕ ಕನ್ನಡ ತಾಯಿ ಸೇವೆಗೈದಿರುವ ಬಸವಾದಿ ಪ್ರಮುಖರಿಗೆ, ಕಾಯಕ ಯೋಗಿ ಶರಣರಿಗೆ, ಸೂಫಿ ಸಂತರಿಗೆ, ದಾಸರರಿಗೆ, ದಾರ್ಶನಿಕರಿಗೆ ಈ ವೇದಿಕೆಯ ಮೂಲಕ ಗೌರವ ನಮನಗಳನ್ನು ಅರ್ಪಿಸುತ್ತೇನೆ. ಧೈರ್ಯ, ಸ್ಥೈರ್ಯ, ಸಾಹಸ, ಪರಾಕ್ರಮ, ದೇಶಪ್ರೇಮ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ, ನಾಟ್ಯ, ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಿಂದ ಲಲಿತ ಕಲೆ, ವಾಸ್ತುಶಿಲ್ಪಿ, ಧರ್ಮ, ತತ್ವಜ್ಞಾನ, ವಿಜ್ಞಾನ, ಉದ್ಯೋಗ, ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ವಲವಾದಂತಹ ಕೀರ್ತಿಯನ್ನು ಗಳಿಸಿದ ಶ್ರೀಗಂಧದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಸಮರ್ಪಿಸುವಂತೆಯೇ ಪ್ರತ್ಯೇಕ ಕನ್ನಡ ನಾಡು ಉದಯವಾದ ಶುಭ ದಿನದಂದು ಕನ್ನಡ ಭಾಷೆಯ ಶ್ರೇಷ್ಠತೆ ಮತ್ತು ಸಾರ್ವಭೌಮತೆಗಾಗಿ ಹಾಗೂ ಕನ್ನಡ ಭಾಷಿಕರಿಗಾಗಿ ಪ್ರತ್ಯೇಕ ಕನ್ನಡ ನಾಡಿನ ಏಕೀಕರಣದ ರಚನೆಯ ಅಗತ್ಯವನ್ನು ಮನಗಂಡು ನಿರಂತರವಾಗಿ ಹಂಬಲಿಸಿ ಹೋರಾಟ ನಡೆಸಿದ ನಿಸ್ವಾರ್ಥ ಕನ್ನಡ ಕಲೆಗಳು ಸಂಪೂರ್ಣ ನೆಮ್ಮದಿ ಮತ್ತು ಸಂತೃಪ್ತಿಯನ್ನು ಅನುಭವಿಸಿದ ದಿನ ನವೆಂಬರ್ 1, 1900